ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪ್ರಕರಣದ ಬಗ್ಗೆ ಗಂಭೀರತೆ ಇಲ್ಲ ಅಂತಾನೂ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವ್ಯವಸ್ಥಿತವಾಗಿ ಈ ಕೃತ್ಯವನ್ನ ಎಸಗಿರುವಂತದ್ದು ಕಂಡು ಬಂದಿದೆ. ಅಷ್ಟೇ ಅಲ್ಲ, ಈ ಸ್ಫೋಟಕ್ಕೆ ಸಂಬಂಧಪಟ್ಟಾಗಿನ ತನಿಖೆಯನ್ನ ಎನ್ಐಎಗೆ ವಹಿಸಬೇಕು. ಇದೇನಾದ್ರೂ ಉಗ್ರರ ನಂಟಿರೋದು ಅಥವಾ ಅಂತಾರಾಷ್ಟ್ರೀಯ ನಂಟಿರುವಂತದ್ದು ಏನಾದ್ರೂ ಇದ್ರೆ ಎನ್ಐಎ ಇಂದ ಅದೆಲ್ಲ ಬಯಲಾಗುತ್ತೆ. ಪ್ರಕರಣದ ಆರೋಪಿಯನ್ನ ಕೂಡ ಕೂಡಲೇ ಬಂಧಿಸಬೇಕು ಅಂತಾನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಗ್ರಹಿಸಿದ್ದಾರೆ. ಬಾಂಬ್ ಬ್ಲಾಸ್ಟ್ ಆಗಿ ಜನರಿಗೆ ತೀವ್ರವಾದ ಗಾಯ ಆಗಿ ಐಸಿಯುದಲ್ಲಿ ಇದ್ದು 3-3.5 ಗಂಟೆ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ಇವರಿಗೆ ಅದರ ಗಂಭೀರತೆ ಇಲ್ಲ. ಇದು ಲಘು ಬ್ಲಾಸ್ಟು, ಯಾರಿಗೂ ಏನಾಗಿಲ್ಲ ಅಂದರೆ ಇವ್ರಿಗೇನು ಸಾವು ನೋವು ಆಗಬೇಕಾ? ಇವ್ರಿಗೆ ನಾನು ಕೇಳ್ತಾ ಇರೋದು, ಸಾವು ನೋವು ಆದರೆ ಅಷ್ಟೇ ಇದು ಒಂದು ದೊಡ್ಡ ಪ್ರಮಾಣದ ಬ್ಲಾಸ್ಟಾ? ಇದು ಕೇವಲ ಬಾಂಬ್ ಬ್ಲಾಸ್ಟಿಗೆ ಸೀಮಿತವಾಗಿಲ್ಲ. ಈ ಬಾಂಬ್ ಬ್ಲಾಸ್ಟ್ ಮಾಡಿದವರು ಮತ್ತು ಅದರ ಹಿಂದಿರುವಂಥವ್ರ ಲಿಂಕು ಭಾಳ ಸ್ಪಷ್ಟವಾಗಿದೆ. ಅಲ್ಲಿರುವಂಥ ID ಮಾಡಿರುವ ಟೈಮರು ಮೆಥಡ್ ಎಲ್ಲ ನೋಡಿದಾಗ ಇದು ಟೆರರಿಸ್ಟ್ ಲಿಂಕ್ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಇದರ ಜಾಡನ್ನು ಹಿಡ್ಕೊಂಡು ಹೋದರೆ ಇಲ್ಲಿರುವಂಥ ಸ್ಲೀಪರ್ ಸೆಲ್ಗಳು, ಇಲ್ಲಿರುವಂಥ ಭಯೋತ್ಪಾದಕರ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತದೆ. ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವಂಥದ್ದು, ಇನ್ನೊಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು. ಇದು ಕಾಕತಾಳಿ ಇರೋಕ್ಕೆ ಸಾಧ್ಯ ಇಲ್ಲ. ಇದರಿಂದ ಯೋಜನಾಬದ್ಧವಾಗಿರುವಂಥ ಒಂದು ಕಾರ್ಯಚಟುವಟಿಕೆ ಇದೆ ಅನ್ನುವಂಥದ್ದು ಸ್ಪಷ್ಟವಾದಂಥ ಸಂಶಯ ಬರ್ತಾ ಇದೆ. ಈ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನು ಕೂಡಲೇ ಎನ್ಐಎಗೆ ವಹಿಸಬೇಕು. UAPAಯಲ್ಲಿ ನೀವು ಕೇಸ್ ಬುಕ್ ಮಾಡ್ತೀರಿ, ಎನ್ಐಎಗೆ ಯಾಕೆ ವಹಿಸೋದಿಲ್ಲ? ಹಿಂದೆ ಕುಕ್ಕರ್ ಬಾಂಬ್ನಲ್ಲಿ ಕೂಡ ಹಿಂಗೆ ಹೇಳಿದ್ರಿ, ಅದು ಬಾಂಬೆ ಅಲ್ಲ, ಹಂಗೆ ಹಿಂಗೆ ಅಂತ ಬ್ರದರ್ಸ್ ಅಂತೆಲ್ಲ ಮಾತಾಡಿದ್ರಿ. ಇವತ್ತು ಎನ್ಐಎದಲ್ಲಿ 5 ಜನಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಟೆರರಿಸ್ಟ್ ಲಿಂಕ್ ಇರೋನು ಬಂಧನ ಆಗಿದೆ ಆ ಕೇಸಲ್ಲಿ. ಈ ಕೇಸನ್ನು ಕೂಡ ಎನ್ಐಎ ಕೊಟ್ಟರೆ ಖಂಡಿತವಾಗೂ ರಾಷ್ಟ್ರ ವಿರೋಧಿ, ಭಾರತದ ವಿರೋಧಿ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗವಹಿಸಿರುವಂಥ ಅಂತಾರಾಷ್ಟ್ರೀಯ ಮಟ್ಟದ ಏನು ಸಂಘಟನೆಗಳಿದೆ ಅದಕ್ಕೆ ಲಿಂಕ್ ಇರುವಂಥವ್ರು ಎಲ್ಲರೂ ಕೂಡ ಬಹಿರಂಗ ಆಗ್ತದೆ. ಬರುವಂಥ ದಿನಗಳಲ್ಲಿ ಇಂಥ ಅನಾಹುತಗಳು ತಪ್ತದೆ. ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ಪ್ರಕರಣವನ್ನು ಅವರು ಗಂಭೀರವಾಗಿ ತೆಗೆದುಕೊಳ್ಳದೇ ಇದ್ದರೆ ಈ ಭಯೋತ್ಪಾದನೆ ಮಾಡೋರಿಗೆ ಪ್ರೋತ್ಸಾಹ ಸಿಗ್ತದೆ. ಇನ್ನಷ್ಟು ಪ್ರಕರಣಗಳನ್ನು ಅವ್ರು ಮಾಡೋಕ್ಕೆ ಅವರಿಗೆ ಒಂದು ರೀತಿಯಲ್ಲಿ ಬೆಂಬಲ ಸಿಗ್ತದೆ. ಆದ್ದರಿಂದ ಇದನ್ನು ಗಂಭೀರವಾಗಿ ತೊಗೋಬೇಕು. ಸಂಬಂಧಪಟ್ಟವ್ರು ಯಾರಿದ್ದಾರೆ, ಆ CCTV ಇರ್ಬೋದು, ಇನ್ನೊಂದು ಇರ್ಬೋದು, ಕೂಡಲೇ ಅರೆಸ್ಟ್ ಮಾಡಬೇಕು ಒಂದು, ಮತ್ತು NIA